ಮೇಡಮ್ ಮೇಡಮ್ ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಸುಬ್ಬು, ನೀನು ನನ್ನನ್ನು ಕಾಪಾಡಿದ್ಯಲ್ಲ, ನಿನಗಷ್ಟು ಧೈರ್ಯ ಎಲ್ಲಿಂದ ಬಂತು ಸುಬ್ಬು? ಅಲ್ಲ, ಒಂದು ಸ್ವಲ್ಪ ರಿಸ್ಕ್ ಇದ್ರು 3 ಮೈಲ್ ದೂರದಲ್ಲಿ ನಿಂತಿರ್ತೀಯ. ನಾನು ಚೆನ್ನಾಗಿದ್ರೇನೆ ನನ್ನ ಫ್ಯಾಮಿಲಿ ಚೆನ್ನಾಗಿರೋದು. ನನಗೇನಾದರೂ ಆದರೆ ಅವ್ರ ಗತಿ ಏನು? ಸೊ ನಾನು ಯಾವ ಗಲಾಟೆಗೂ ಹೋಗಲ್ಲ, ಯಾವ ರಿಸ್ಕು ತಗೊಳ್ಳಲ್ಲ ಅಂತ ಹೇಳ್ತಿದ್ದವನು, ಈಗ ನನಗೋಸ್ಕರ ನೀನು ಪ್ರಾಣನೇ ಪಣಕ್ಕಿಟ್ಟು ನನ್ನ ಕಾಪಾಡಿದ್ಯಲ್ಲ ಸುಬ್ಬು, ಅದು ಹೇಗೆ? ಮೇಡಮ್, ನನ್ನ ಪ್ರಾಣ ಇದ್ದರೆ ನನ್ನ ಕುಟುಂಬ ಚೆನ್ನಾಗಿರುತ್ತೆ ನಿಜ. ಆದರೆ ನನ್ನ ಕಣ್ಣೆದುರುಗಡೆ ನನ್ನ ಪ್ರಾಣ ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತಾ ಮೇಡಮ್? ಅಂದರೆ ನಾನು ನಿನ್ನ ಪ್ರಾಣನ ಸುಬ್ಬು? ನಿಮ್ಗೇನಾದರೂ ಆಗಿದ್ದಿದ್ರೆ ಯಜಮಾನ್ರು ತಡ್ಕೋತಾ ಇದ್ರಾ? ಯಜಮಾನ್ರಂದ್ರೆ ನನಗೆ ಪ್ರಾಣ, ನೀವು ಅವ್ರ ಮಗಳು. ಹಾಗಿದ್ಮೇಲೆ ನೀವು ನನಗೆ ಪ್ರಾಣನೇ ಅಲ್ವಾ ಮೇಡಮ್? ಓ, ಹಾಗೆ ಹೇಳಿದ್ಯಾ? ಆದರೂ ನಿಮ್ಮನ್ನ ಕಾಪಾಡೋಕ್ಕೆ ಅಂತ ಬಂದಾಗ ನನಗೆ ಭಯ ಆಯಿತು ನಿಜ. ಆದರೆ ಅದು ಏನಾಯ್ತೋ ಗೊತ್ತಿಲ್ಲ, ನಾನು ಸತ್ರು ಪರವಾಗಿಲ್ಲ, ನಿಮ್ಮನ್ನು ಕಾಪಾಡ್ಕೊಳ್ಳೇಬೇಕು ಅನ್ನೋ ಒಂದು ಹುಚ್ಚು ಹಠ ಬಂದ್ಬಿಡ್ತು ಮೇಡಮ್. ಅವಾಗ ಆ ಶಕ್ತಿ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಇಷ್ಟೆಲ್ಲ ಆಗೋಯ್ತು. ಅಂದರೆ ಇದೆಲ್ಲ ನಾನು ದೊಡ್ಡ ಸ್ಕೇಲ್ ಹೇಳ್ಕೊತಾ ಇದ್ದೀನಿ ಅಂತ ಅನ್ಕೋಬೇಡಿ. ನೀವು ಹುಷಾರಾಗಿದ್ದೀರಲ್ವಾ, ಅಷ್ಟೇ ಸಾಕು ನನಗೆ, ಇನ್ನೇನು ಬೇಡ. ಇದೇ ಕಣೋ ಪ್ರೀತಿ ಅಂದರೆ. ನನಗಿಷ್ಟು ದಿನ ಗೊತ್ತಿರಲಿಲ್ಲ ಸುಬ್ಬು. ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಗೊತ್ತಾಗೋಕ್ಕೆ ಇಷ್ಟು ದಿನ ಬೇಕಾಗಿತ್ತಾ? ನನಗೆ ಮಾತ್ರ ಅಲ್ಲ ಸುಬ್ಬು, ನಿನಗೂ ನನ್ನ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಿನ್ನ ಪ್ರಾಣನೂ ಲೆಕ್ಕಿಸದೆ ನೀನನ್ನು ಕಾಪಾಡಿದ್ಯಾ. ಆದರೆ ನಿನ್ನ ತಟ್ಟ, ಆ ವಿಷಯ ನಿನಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಮಲ್ಕೊಳ್ಳಿ ಹೋಗಲಿ. ಇಷ್ಟು ದಿನ ಮಲ್ಗೆ ಇದ್ದೆ ಸುಬ್ಬು, ಈಗ ಎಚ್ಚರ ಆಯ್ತು. ಅಂದರೆ ನನ್ನ ಎದೆ ಬಡಿತದ ಸದ್ದು ನಿಜವಾಗ್ಲೂ ಏನು ಹೇಳ್ತಿದೆ ಅಂತ ನನಗೆ ಗೊತ್ತಾಗಿದ್ದು ಈಗಲೇ ಅಂತ. ಈಗಷ್ಟೇ ಸತ್ತು ಬದುಕದ್ನಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ದೀನಿ. ಓ ಹಾಗಾ? ಅಮ್ಮೋರೆ, ಇವನ್ನೆಲ್ಲ ಪೊಲೀಸ್ ಸ್ಟೇಷನಲ್ಲೇ ಬಗೆಹರಿಸ್ಕೊಡೋಣ ಅಂತ ಅಂದ. ಆದರೆ ನಮ್ಮೂರಿಗೆ ಪೊಲೀಸ್ನವ್ರು ಬರೋಕ್ಕಿಲ್ಲ. ಅದಕ್ಕೆ ದೊಡ್ಡ ಮನೆಗೆ ಹೋಗಿ ಇಲ್ಲೇ ಬಗೆಹರಿಸ್ಕೊಡೋಣ ಅಂತ ಇಲ್ಲಿಗೆ ಕರ್ಕೊಂಬಂದೆ. ಅಮ್ಮೋರೆ, ನಮ್ಮಪ್ಪ ಆಸ್ತಿನ ಇಬ್ರಿಗೂ ಸಮನಾಗಿ ಹಂಚವ್ರೆ. ಅವನ ಪಾಲಿಗೆ ಬಂದಿರೋ ಆಸ್ತಿನಾಗೆ ಅವ್ನು ದುಡ್ಕೋಬೇಕು, ತಿನ್ಕೋಬೇಕು. ಅವನ ಹಸುಗಳು ನಮ್ಮ ತೋಟದಾಗ ಬಂದರೆ ನಾನು ಸುಮ್ಕೆ ಬಿಟ್ಟೆನಾ? ಅದಕ್ಕೆ ಹಸುಗೆ ಸರಿಯಾಗಿ ಬರೆ ಆಗ್ದೆ. ಅಮ್ಮೋರೆ, ನಮ್ಮ ಹಸುಗಳು ಯಾವತ್ತೂ ಬೇಲಿ ದಾಟೋದೇ ಇಲ್ಲ. ಹಸುಗಳಿಗೆ ಕಟ್ಟಿರೋ ಹಗ್ಗ ಹಂಗೆ ಇದೆ. ಅಂಥದ್ರಲ್ಲಿ ಆ ತೋಟಕ್ಕೆ ಹೋಗೋಕೆ ಹೆಂಗೆ ಸಾಧ್ಯ? ನನ್ನ ಮೇಲೆ ಕೋಪನ ಹಸುಗಳ ಮೇಲೆ ತಿರ್ಸ್ಕೊಂಡವನೆ. ಮೇಡಮ್ 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 ಮಲ್ಕೊಳ್ಳಿ ಅಂದ್ರು ಬರ್ತಿದ್ದೀರಲ್ಲ, ಗಾಯ ಈಗಷ್ಟೇ ವಾಸಿ ಆಗ್ತಾ ಇದೆ. ನೀವು ಈ ಥರ ಓಡಾಡಿದ್ರೆ ಮತ್ತೆ ಜಾಸ್ತಿ ಆಗಲ್ವಾ? ಅಲ್ಲ ಸುಬ್ಬು, ಈ ಪಂಚಾಯತಿ ಹೇಗಿರುತ್ತೆ ಅಂತ ನಾನು ನೋಡಬೇಕು ಅನ್ಕೋತಾ ಇದ್ದೆ. ಅದು ಹೇಗಿರುತ್ತೆ, ಅಜ್ಜಿ ಹೇಗೆ ಮಾತಾಡ್ತಾರೆ, ಈ ರೂಲ್ಸ್ಗಳೆಲ್ಲ ಹೇಗಿರುತ್ತೆ, ಅಜ್ಜಿ ಹೇಗೆ ಶಿಕ್ಷೆ ಕೊಡ್ತಾರೆ, ಇದೆಲ್ಲ ನಾನು ತಿಳ್ಕೊಬಾರ್ದಾ? ಬಾ, ನೀನು ಸುಮ್ಮನೆ ಬಾ. ಈಗಲೇ ಬಾ. ಆ ಹಸುಗಳು ನಿನ್ನ ತೋಟಕ್ಕೆ ನುಗ್ಗಿದ್ವು ಅಂದ್ಯಲ್ಲ, ಅವುಗಳು ಏನನ್ನಾದರೂ ಹಾಳು ಮಾಡಿದವ? ಇಲ್ಲ ಅಮ್ಮೋರೆ, ನನಗೇನು ಹಾಳಾಗಲಿಲ್ಲ. ಅಷ್ಟಾಗೆ ನಾನು ಬಂದೆ. ಆದರೂ ಅವನ ಹಸುಗಳು ನಮ್ಮ ತೋಟಕ್ಕೆ ಯಾಕೆ ಬರಬೇಕು? ಸರಿ, ಆ ಹಸುಗಳು ನಿನ್ನ ತೋಟಕ್ಕೆ ನುಗ್ಗಿದ್ವು ಅಂದೆ, ನಿನ್ನ ತೋಟಕ್ಕೆ ಬೇಲಿ ಯಾಕೆ ಹಾಕ್ಕೊಂಡಿಲ್ಲ? ಅದು ಬೇಲಿ ಅಮ್ಮೋರೆ, ಬೇಲಿ. ಅಮ್ಮೋರೆ, ಬೇಲಿ ಹಾಕವನೆ. ಆ ಬೇಲಿ ದಾಟಿ ನಮ್ಮ ಹಸುಗಳು ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನಮ್ಮೊಂದು ಹಸು ಗಬ್ಬಾಗೈತೆ. ಹೊಟ್ಟೆಲ್ ಕರ ಇಟ್ಕೊಂಡು ಬೇಲಿ ಹಾರಕ್ಕೆ ಹೆಂಗಾಗ್ತದೆ ಹೇಳಿ? ಹಾಗಾದ್ರೆ ನಿನ್ನ ತೋಟಕ್ಕೆ ಹಸುಗಳು ನುಗ್ಗಿಲ್ಲ ಅಂತ ಆಯ್ತು. ಅಮ್ಮೋರೆ, ಅದು ನೀನ್ ಸುಳ್ಳು ಹೇಳಿದ ಕೋಪ ಬರ್ತಿಲ್ಲ. ಈ ವಿಷಯನ ಪೊಲೀಸ್ನವ್ರ ತನಕ ತಗೊಂಡು ಹೋಗ್ತೀನಿ ನಿಂದಿದ್ದ ಕೋಪ ಬರ್ತಿಲ್ಲ. ಆದ್ರೆ
ಆ ಮೂಕ ಪ್ರಾಣಿಗಳ ಮೇಲೆ ಕೈ ಮಾಡಿದ್ಯಲ್ಲ ಅದನ್ನ ಸಹಿಸ್ಕೊಳಕ್ಕಾಗ್ತಿಲ್ಲ. ಹಾಲು ಕೊಡೋ ಹಸುಗಳು ತಾಯಿ ಇದ್ದ ಹಾಗೆ. ಅಂತ ಹಸುಗಳಿಗೆ ಬರೆ ಹಾಕಿದೆಯಲ್ಲ, ನಿನಗೆಂಥ ಶಿಕ್ಷೆ ಕೊಡಬೇಕು? ಬರೆ ಹಾಕಿ ಚಾಟಿಲ್ ಹೊಡೆದು ಹಸುಗಳಿಗೆ ಬುದ್ಧಿ ಕಲಿಸ್ಬೋದು ಅಂತ ಅಂದ್ಕೊಂಡಿದ್ಯಲ್ಲ, ನಿನ್ನಂತವ್ರಿಗೆ ಬುದ್ಧಿ ಕಲ್ಸಕ್ಕೆ ಎಂಥ ಶಿಕ್ಷೆ ಕೊಡಬೇಕು?